ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನ್ಯೂಸ್ ಟಿವಿಗೆ ಸ್ವಾಗತ. ಮಕ್ಕಳ ವ್ಯವಹಾರ ಸೂಕ್ಷ್ಮ ಗುರುತಿಸಲು ಮಕ್ಕಳ ಸಂತೆ ಸಹಕಾರಿ. ಅಯೋಧ್ಯ ನಗರ ಶಿವಾಚಾರ್ಯ ವೈಶ್ಯ ನಗರತಾ ಮಂಡಳಿ ಹಾಗೂ ಮಹಿಳಾ ಮಂಡಳಿ ವತಿಯಿಂದ ಶಿಡ್ಲಘಟ್ಟ ನಗರದ ಶ್ರೀ ನಾಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ಮಕ್ಕಳ ಸಂತೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ವಿವಿಧ ಬಗೆಯ ತಿಂಡಿ ತಿನಿಸುಗಳು ಮಾರಾಟ ಮಾಡುವ ಮೂಲಕ ಹಣ ಗಳಿಸಿ ವ್ಯವಹಾರಿಕ ಜ್ಞಾನವನ್ನು ಹೆಚ್ಚಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿದ ನಗರತಾ ಮಂಡಳಿ ಅಧ್ಯಕ್ಷ ಶಿವಶಂಕರ್ ಮಾತನಾಡಿ, ದೈನಂದಿನ ಬದುಕಿನಲ್ಲಿ ಹಣದ ಮಹತ್ವ, ಲಾಭ ನಷ್ಟಗಳ ಬಗ್ಗೆ ಮಕ್ಕಳಿಗೆ ಜಾಗೃತಿ ಮೂಡಿಸಲು ಮಕ್ಕಳ ಸಂತೆ ಉಪಯುಕ್ತವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಮಕ್ಕಳು ಬಹಳ ಉತ್ಸಾಹದಿಂದ ವಿವಿಧ ರೀತಿಯ ತಿಂಡಿ ತಿನಿಸುಗಳು ಹಾಗೂ ವಿವಿಧ ಪದಾರ್ಥಗಳನ್ನು ಮಾರಾಟ ಮಾಡಿ ಸಂಭ್ರಮಿಸಿದರು. ಮಕ್ಕಳ ಜೊತೆ ಪೋಷಕರು ತಯಾರಿಸಿದ ಪದಾರ್ಥಗಳು ರುಚಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದರು. ಪಾನಿಪುರಿ, ಬೇಲ್ಪುರಿ ಮತ್ತಿತರ ಪದಾರ್ಥಗಳು ಮಾರಾಟ ಮಾಡಿದ್ದರು. ಸಂಘದ ಉಪಾಧ್ಯಕ್ಷ ಎಸ್ ನಾಗರಾಜ್, ಕಾರ್ಯದರ್ಶಿ ಕೆಎಂ ಶೋಭರಾಣಿ, ಮೃತ್ಯುಂಜಯ, ಕಿರಣ್, ಲಕ್ಷ್ಮಿ, ಸುಜಿತ್, ಶಶಿಕಲಾ, ಚೈತನ್ಯ, ದಿವ್ಯಾ ಬಿ ಸೇರಿದಂತೆ ನಗರತಾ ಮಂಡಳಿಯ ಸದಸ್ಯರು, ನಗರತಾ ಯುವಕ ಮಂಡಳಿ ಹಾಗೂ ಮಹಿಳಾ ಮಂಡಳಿ ಇನ್ನೂ ಅನೇಕ ಯುವಕರು ಮಕ್ಕಳ ಸಂತೆಯಲ್ಲಿ ಭಾಗವಹಿಸಿದ್ದರು. ಅಂಬಾನಿ ನ್ಯೂಸ್ ಟಿವಿ ಶಿಡ್ಲಘಟ್ಟ. ವರದಿಗಾರರು ಮಾನಸ್. 2026ನೇ ಇಸ್ವಿಯ ಶುಭಾಶಯಗಳೊಂದಿಗೆ ಈ ಸಲ ಮಕ್ಕಳ ಒಂದು ಸಂತೆಯನ್ನು ಈ ಥರ ಏರ್ಪಡಿಸಿರೋದು ಒಂದು ನಮ್ಮ ಹಳ್ಳಿಯವರಾಗಿ, ನಮ್ಮ ಹಳ್ಳಿ ಪರವಾಗಿ ಹಾಗೂ ಮಹಿಳಾ ಮಂಡಳಿಯವರು ಎಲ್ಲ ಸೇರಿ ಮಕ್ಕಳ ಸಂತೆಯನ್ನು ಉಪಯೋಗಿಸಿರೋದ್ರಿಂದ ಈ ಥರ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಒಂದು 2 ಸರಿ ಕಾರ್ಯಕ್ರಮ ಈ ಥರ ನಡೆದರೆ ನಮ್ಮ ಹಳ್ಳಿಯಲ್ಲಿ ಅದು ಮಕ್ಕಳಿಗೆ ಏನಾಗುತ್ತೆ ಅಂದರೆ ನಮ್ಮ ವ್ಯಾಪಾರ ಯಾವ ಥರ ಮಾಡ್ಬೋದು ಏನು ಅನ್ನೋದು ಒಂದು ಶಕ್ತಿ ಬರುತ್ತೆ. ಅವರು ಈ ಥರ ಒಂದು ನಾವು ಕಾರ್ಯಕ್ರಮ ಪ್ರತಿ ವರ್ಷ ಕೊಡಬೇಕು ಅನ್ನೋದು ಅವರಿಗೆ ಒಂದು ಅನುಕೂಲವಾಗಿ ಬರುತ್ತೆ. ಆ ಥರ ಹೇಳಿ ನಮ್ಮ ಹಳ್ಳಿ ಪರವಾಗಿ ಈ ಥರ ಕಾರ್ಯಕ್ರಮ ನಡೆಸ್ತಾ ಇರೋದಕ್ಕೆ ನಮ್ಮ ಹಳ್ಳಿ ಪರವಾಗಿ ಎಲ್ಲರಿಗೂ ನಮ್ಮ ವಂದನೆ. ಮೊದಲನೇ ಬಾರಿಗೆ ನಮ್ಮ ನಾಗರೇಶ್ವರ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಶಿವಾಚಾರ ವೈಶ್ಯ ನಗರದ ಸಂಘ ಮತ್ತು ನಗರದ ಮಹಿಳಾ ಸಂಘ ವತಿಯಿಂದ ಮಕ್ಕಳ ದಿನಾಚರಣೆ ಪ್ರಯುಕ್ತವಾಗಿ ಮಕ್ಕಳ ಸಂತೆ ಕಾರ್ಯಕ್ರಮವನ್ನ ಆಯೋಜಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳೋದಂದ್ರೆ ಎಲ್ಲ ನಮ್ಮ ಜನಾಂಗದ ಮಕ್ಕಳಿಗೆ ಒಂದು ಪುಟ್ಟ ಅವಕಾಶ, ವ್ಯಾಪಾರ ವಹಿವಾಟು ಯಾವ ತರ ಮಾಡೋದು ಅನ್ನೋದಕ್ಕೆ ಒಂದಿದು. ಅದರ ಜೊತೆಗೆ ಒಂದು ಸಂತೋಷ, ತಿಂಡಿ ತಿನಿಸುಗಳು, ರುಚಿಕರವಾದಂತಹ ಫುಡ್ ಸ್ಟಾಲ್ಗಳು, ಬೇಕಾದಷ್ಟು ತರಕಾರಿ, ಹಣ್ಣು, ಸೊಪ್ಪು ಎಲ್ಲ ರೀತಿಯ ಸಾಮಾನುಗಳನ್ನ ಮಕ್ಕಳಿಗೆ ಮಾರಾಟಕ್ಕೆ ತಂದುಕೊಂಡಿದ್ದಾರೆ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದಿದ್ದರು ಭಾಗವಹಿಸಬೇಕು, ಮಕ್ಕಳ ಮನಸ್ಸಿಗೆ ಖುಷಿ ಕೊಡಬೇಕು ಅಂತ ಹೇಳ್ತೀವಿ. ನಗರಕರು ಅಂದರೆ ನಗರದ ವರ್ತಕರು ಅಂತ ಈ ಒಂದು ಕಾರ್ಯಕ್ರಮ ನಾವು ಬಹಳ ವರ್ಷದಿಂದ ಅನುಸರಿಸ್ತಾ ಇದ್ವಿ. ಆ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಮ್ಗೆ ಈ ಒಂದು ಹೊಸ ವರ್ಷದ ಪ್ರಾರಂಭದ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದೆ. ಆದ್ದರಿಂದ ಈ ನಮ್ಮ ಸಂಘದ ಸದಸ್ಯರ ಸಂಘಗಳು ಎಲ್ಲರೂ ಯಾವ ರೀತಿ ವ್ಯಾಪಾರ ವಹಿವಾಟು ಮಾಡಬೇಕು ಅನ್ನೋದು ಈ ಒಂದು ಮಕ್ಕಳ ಸಂಖ್ಯೆ ಮೂಲಕ ನಮ್ಮ ಜನರಿಗೆ ಪರಿಚಯಿಸಿದ್ದಾರೆ. ಹಾಗೂ ಇಲ್ಲೆಲ್ಲ ಬಂದಿರತಕ್ಕಂಥ ಪ್ರತಿಯೊಂದು ಮಕ್ಕಳಾಗಿರ್ತಕ್ಕಂಥ ಏನು ಅಂಗಡಿ ವಹಿವಾಟುಗಳಿದೆಯೋ ಅಲ್ಲಿ ವ್ಯಾಪಾರ ವಹಿವಾಟು ಮಾಡಿ ಅವರ ಮುಂದಿನ ಆತ್ಮೋಪಾಯಾಗಿ ಜೀವನೋಪಾಯಕ್ಕಾಗಿ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ನಮ್ಮನ್ನು ಪ್ರಾರ್ಥಿಸಿದ್ದೇನೆ.
ಬೇರೆ